ಹಲೋ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತಿನ ಬ್ಲಾಗ್ ಬಂದು ಇವತ್ತು ಬುಧವಾರ. ಸೊ ಎಲ್ಲಿ ಕೂತಿದ್ದೀನಿ ಗೊತ್ತಾ? ರೋಹಿತ್ ರೂಮಲ್ಲಿ. ಕೆಳಗಡೆ ರೂಮ್ ಫುಲ್ ಕ್ಲೀನ್ ಆಯಿತು. ಸೊ ಈ ರೂಮ್ನ ಇವತ್ತು ಕ್ಲೀನ್ ಮಾಡೋಣ ಅಂದ್ಕೊಂಡ್ಬಂದೆ. ರೋಹಿತ್ ಅಲ್ಲೆಲ್ಲೋ ಏನೋ ವೋಟರ್ ರೆಡಿ ಮಾಡಿಸ್ಬೇಕಂತ ಅದಕ್ಕೆ ಹೋಗಿದ್ದಾನೆ. ಬರ್ತೀನಿ ಕ್ಲೀನ್ ಮಾಡ್ತಾಯಿರಿ ಅಂತ ಹೇಳಿ ಹೋಗಿದ್ದಾನೆ. ಸೊ ನೋಡೋಣ, ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಈ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡ್ತೀನಿ. ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಸೊ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ. ಬ್ಲಾಗ್ಗಳನ್ನ ಮಾಡಲಿಕ್ಕೆ ನಮಗೂ ಕೂಡ ಮೋಟಿವೇಶನ್ ಆಗುತ್ತೆ. ಸೊ ಈಗ ತಾನೇ ನಾನು ಟೌನ್ಗೆ ಹೋಗಿ ಈ ಬೆಳಗ್ಗೆನೇ ಶುರು ಮಾಡಬೇಕಿತ್ತು ಕೆಲಸ. ಏನಂತಂದರೆ ಈ ವೋಟರ್ ಐಡಿದು ಏನೋ ಎಲ್ಲ ಏನೋ ಇದನ್ನು ಫಾರ್ಮ್ ಫಿಲಪ್ ಮಾಡಬೇಕು ನೋಡಿ, ಅದು ಫೋಟೋ ಇರಲಿಲ್ಲ. ಸೊ ಇವಾಗ ಹೋಗಿ ಫೋಟೋ ತೆಗೆಸ್ಕೊಂಬಂದು ಊಟ ಮಾಡಿ, ಇವತ್ತೇನು ಮುದ್ದೆ ಮಾಡಲಿಲ್ಲ, ಚಪಾತಿ ಇತ್ತು ಅದನ್ನೇ ತಿಂದು ಸ್ವಲ್ಪ ರೈಸ್ ಊಟ ಮಾಡಿ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಬಂದ. ಹಿಂದಿನ ವೀಡಿಯೋನಲ್ಲಿ ಅಖಂಡ ದೀಪದ ಬಗ್ಗೆ ಹಾಕಿದ್ದೀನಿ. ಸೊ ನೋಡ್ಕೊಂಬನ್ನಿ ನೀವು ಕೂಡ. ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆನೂ ಒಂಚೂರು ವೀಡಿಯೋಸ್ನ ತೊಗೊಂಡಿದ್ದೀನಿ, ನೋಡ್ಕೊಂಬನ್ನಿ. ಪ್ರಕಾಶಮಾನವಾಗಿ ಉರಿತಾ ಇದೆ ದೀಪ. ಸೊ ಅದನ್ನು 9 ದಿವಸದವರೆಗೂ ಕಾಪಾಡೋದು ಒಂದು ಟಾಸ್ಕ್. ಆದರೆ ಒಂಥರ ಖುಷಿ ನನಗೆ ಆ ದೀಪನ ಹಚ್ಚೋದ್ರೆ ಮನೆಯಲ್ಲಿ ಒಂಥರ ಶಾಂತಿ ನೆಮ್ಮದಿ ಅಂತಾರೆ ನೋಡಿ, ಆ ಥರ. ಸೊ ಪೂಜೆ ಮುಗಿಸಿ, ಅದಕ್ಕೂ ಪೂಜೆ ಮುಗಿಸಿ ಟೌನ್ಗೆ ಹೋಗಿ ಬಂದೆ. ಸೊ ಇನ್ನು ಅವ್ರ ಮಹಾಲಕ್ಷ್ಮಿ ಹಬ್ಬಕ್ಕೆ ಸಾರಿಗೆ ಹೋಗಬೇಕು. ಆಮೇಲೆ ಗೋಲ್ಡ್ ಕೂಡ ಮಾಡಿ ಹಾಕಿದ್ದೀನಿ, ಅದು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಬಂದರೆ ಏನಾದರೂ ಡಿಸೈನ್ಸು ನಿಮ್ಗಳಿಗೆ ಇಷ್ಟ ಆಗ್ಬೋದು, ತೋರಿಸ್ತೀನಿ. ಯಪ್ಪ ಇತ್ತೀಚಿನ ದಿನಗಳಲ್ಲಂತೂ ಫ್ರೆಂಡ್ಸ್ಗಳಿಗೆ ಯಾಕೆ ಇಷ್ಟೊಂದು ಹೊಟ್ಟೆ ಉರಿ ಯಪ್ಪ, ನನಗಂತೂ ಅರ್ಥ ಆಗ್ತಾಯಿಲ್ಲ. ಫ್ರೆಂಡ್ಸ್ಗಳಾಗಲಿ ರಿಲೇಟಿವ್ಸ್ ಆಗಲಿ, ಸೊ ಅಲ್ಲಿ ಇಲ್ಲಿ ಫ್ರೆಂಡ್ಸ್ಗಳನ್ನ ವಿಚಾರಿಸೋದು, ರಿಲೇಟಿವ್ಸ್ನ ವಿಚಾರಿಸೋದು, ಎಲ್ಲಿ ಹೋಗಿದ್ರಿ, ಎಲ್ಲಿ ಬಂದ್ರಿ, ಶ್ವೇತಾ ಹೆಂಗೆ ಕಾಂಟ್ಯಾಕ್ಟ್ ಆದಲು. ಎಷ್ಟೊಂದು ಜನ ನನಗೆ ಈ ಯಾರನ್ನು ನಾನು ಎನಿಮೀಸ್ ಅಂತ ತಗೊಳ್ಳೋದು ಇಲ್ಲ, ಶತ್ರುಗಳು ಅಂತಲೂ ತಗೊಳ್ಳಲ್ಲ. ನಾನು ಅವ್ರನ್ನ ಒಂದು ಏತಕ್ಕೂ ಟ್ಯಾಲಿನೇ ಮಾಡ್ಕೊಳಕ್ಕೆ ಹೋಗಲ್ಲ ಅಂಥವ್ರನ್ನೆಲ್ಲ. ಸೊ ನನ್ನ ಗುರಿನೇ ಬೇರೆ, ನನ್ನ ದಾರಿನೇ ಬೇರೆ, ನನ್ನ ಆಸಕ್ತಿಗಳೇ ಬೇರೆ, ನನ್ನ ವಿಚಾರಗಳು ಬೇರೆ, ನನ್ನ ಆಚಾರಗಳು ಬೇರೆ. ನಾನು ಒಂದು ಫ್ಯಾಮಿಲಿ ಹುಡುಗಿ. ಸೊ ನಾನು ಇಂಥವಕ್ಕೆಲ್ಲ ನಾನು ತಲೆ ಹಾಕಕ್ಕೆ ಹೋಗಲ್ಲ. ಬೇಡದಾರ ಫ್ರೆಂಡ್ಸ್ಗಳನ್ನೆಲ್ಲ ಫ್ರೆಂಡ್ಶಿಪ್ ಮಾಡೋಕ್ಕೆ ಹೋಗಲ್ಲ. ಸೊ ಕೆಲವ್ರಿಗೆ ಹೆಂಗೆ ಅಂದರೆ ನಮ್ಮನ್ನು ನೋಡಿದ್ರೆ ಈ ಕಾಲೇಜ್ ಡೇಸಿಂದನೂ ಕೆಲವೊಬ್ಬರಿಗೆ ಒಂದಷ್ಟು ಜನಕ್ಕೆ ಹೊಟ್ಟೆ ಉರಿ. ಸೊ ನಾವು ಯೂಟ್ಯೂಬಲ್ಲಿ ಬೆಳೀತಾ ಇರೋದಕ್ಕೂ ಅದು ಕರೆದ ಹೊಟ್ಟೆ ಉರಿ. ನಾನಿನ್ನೂ ಬೆಳೆದಿಲ್ಲ ಕಣ್ರಿ, ಯೂಟ್ಯೂಬಲ್ಲಿ ಏನು ಅಂದರೆ ಏನೂ ಸಾಧನೆ ಮಾಡಿಲ್ಲ ಕಣ್ರಿ. ಸೊ ನನ್ನ ಖುಷಿಗೆ 1-2 ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಒಂದಷ್ಟು ಜನ ವ್ಯೂವರ್ಸ್ ಅದನ್ನು ನೋಡಿ ಇಷ್ಟಪಟ್ಟು ಕಮೆಂಟ್ ಹಾಕ್ತಾರೆ. ಸೊ ಯೂಟ್ಯೂಬಲ್ಲಿ ಸಾಧನೆ ಮಾಡೋದು ಭಾಳ ಇದೆ. ಸೊ ಯೂಟ್ಯೂಬಲ್ಲಿ ನಾನೇನಂತ ಸಾಧನೆನೂ ಮಾಡಿಲ್ಲ, ಏನೂ ಇಲ್ಲ. ಸೊ 1-2 ವೀಡಿಯೋಸ್ ಹಾಕ್ತಾಯಿದ್ದೀನಿ ಅಷ್ಟೇ. ಅಚೀವ್ ಮಾಡೋದು ಬಹಳ ಇದೆ ಲೈಫ್ನಲ್ಲಿ. ಸೊ ಇದಕ್ಕೆ ನೋಡು ಇಷ್ಟೊಂದು ಹೊಟ್ಟೆ ಉರಿ ಪಡ್ತಾರೆ ಅಂದರೆ, ಕೆಲವು ಕಡೆ ಹೋಗಿ ವಿಚಾರಿಸೋದು, ಶ್ವೇತಾ ಅಲ್ಲೋಗಿದ್ಲ, ಹೆಂಗೋಗಿದ್ರಿ, ನೀವೇ ಹೆಂಗೆ ಕಾಂಟ್ಯಾಕ್ಟ್ ಆದ್ರಿ, ಅದು ಇದು. ಓ ಭಗವಂತ, ಅವರೆಲ್ಲ ನನಗೆ ಹೇಳ್ತಾರೆ. ಸೊ ಶ್ವೇತಾ, ನಿನ್ನ ಬಗ್ಗೆ ಭಾಳ ಜನಕ್ಕೆ ಕಂಡಿದೆ, ಭಾಳ ಜನ ವಿಚಾರಿಸ್ತಿರ್ತಾರೆ ನಿನ್ನ ಬಗ್ಗೆ. ನೀವೆಂಗಿಲ್ಲ, ಹೆಂಗೆ ಪರಿಚಯ ಆದ್ರಿ, ನೀವು ಹೆಂಗೆ ಭೇಟಿ ಆದ್ರಿ, ಸೊ ಇಷ್ಟೊಂದೆಲ್ಲ ಓಡಾಡ್ತೀರಾ, ಹಾಗೆ ಹೀಗೆ. ಏನು ಅಂತಂದರೆ ನಾನು ಓಡಾಡೋದೇ ಕಡಿಮೆ, ಫ್ರೆಂಡ್ಸ್ಗಳ ಜೊತೆ ಹೋಗೋದೇ ಕಡಿಮೆ. ಫಸ್ಟ್ ಆಫ್ ಆಲ್ ನನ್ನ ಫ್ರೆಂಡ್ಸ್ ಎಲ್ಲ ಲಿಮಿಟೇ ಇರೋದು. ಒಂದು 6-7 ಜನ ಕ್ಲೋಸ್ ಫ್ರೆಂಡ್ಸ್ ಇದ್ದೀವಿ, ಅಷ್ಟು ಬಿಟ್ಟರೆ ಅದರಲ್ಲೂ ಒಬ್ರಿಗೊಬ್ರು ತಂದಿಡೋದು, ಹೇಳೋದು ಈ ಥರದ್ದೆಲ್ಲ ಏನೂ ಇಲ್ಲ. ಸೊ ಆ ಥರದವ್ರು ಕಂಡ್ರೆ ಖಂಡಿತ ನಾನು ಹಾಗೆ ಅವಾಯ್ಡ್ ಮಾಡಿಬಿಡ್ತೀನಿ ಹೊರತು ಫ್ರೆಂಡ್ಶಿಪ್ ಅಂತೂ ಮುಂದುವರ್ಸಲ್ಲ. ಯಾಕೆ ಅಂತಂದರೆ ಇದು ಅಷ್ಟೊಂದು ಜನಕ್ಕೆ ಆಲ್ರೆಡಿ ಅರ್ಥ ಆಗಿದೆ ಫ್ರೆಂಡ್ಸ್ಗಳಿಗೆ ಅಂತ ಅನ್ಕೋತೀನಿ. ಯಾಕೆ ಅಂತಂದರೆ ತುಂಬ ಜನ ಇದ್ದಾರೆ ಈ ಥರದವರು. ಸೊ ನಮಗೆ ನಮ್ಮದೇ ಆದಂತಹ ಜವಾಬ್ದಾರಿಗಳು, ನಮ್ಮದೇ ಆದಂಥ ಒಂದಷ್ಟು ತಲೆನೋವುಗಳು ಎಲ್ಲ ಇದ್ದಾವೆ. ನೋಡಿದವ್ರಿಗೇನು ಇವರೇನು ಆರಾಮಾಗಿದ್ದಾರೆ ಅನಿಸುತ್ತೆ. ಸೊ ನಮಗೂ ಆದಂಥ ನಮಗೆ ಒಂದಷ್ಟು ತಲೆನೋವುಗಳು ಇರ್ತವೆ. ಸೊ ಅದನ್ನು ಬಿಟ್ಟು ಬೇರೆಯವ್ರ ಬಗ್ಗೆ ಥಿಂಕ್ ಮಾಡ್ಕೊಂಡು ಕೂತ್ಕೊಳ್ಳೋವಷ್ಟು ಪುರ್ಸೋತ್ ನನಗಿಲ್ಲ. ಸೊ ಅದರಲ್ಲೂ ಈ ಹಬ್ಬಗಳು ಬಂದ್ರಂತೂ ಈ ಕ್ಲೋಸಾಗಿರೋ ಫ್ರೆಂಡ್ಸ್ಗಳ ಹತ್ರನೇ ನಾವು ಮಾತಾಡೋಕ್ಕೆ ಟೈಮ್ ಇಲ್ಲ. ಸೊ ನೋಡಿ, ನನಗೆ ಈ ಕೆಲವ್ರು ಹೇಳ್ತಾರೆ, ಏನು ಕೆಲಸ ಇರುತ್ತಮ್ಮ ಹಬ್ಬಕ್ಕೆ ಕ್ಲೀನ್ ಮಾಡೋದು, ಮನೆಯೆಲ್ಲ ನೀಟಾಗೇ ಇರುತ್ತೆ. ಸೊ ಹಬ್ಬ ಅಂತ ಬಂದಮೇಲೆ ಡೀಪ್ ಕ್ಲೀನ್ ನಾವು ತೆಗೆದಾಗಲೇ ಗೊತ್ತಾಗೋದು ಮನೆ ಎಷ್ಟು ಗಲೀಜಾಗಿದೆ ಅಂತ. ಸೊ ನೋಡಿ, ಏನೇ ಆಗಲಿ ಹಬ್ಬ ಅಲ್ವಾ, ನನಗೆ ಒಂದೊಂದೇ ಕ್ಲೀನ್ ಮಾಡ್ಕೊಂಬಂದ್ಬಿಟ್ರೆ ಸಮಾಧಾನ. ಸೊ ಎಷ್ಟು ಡೀಪ್ ಕ್ಲೀನ್ ಇರುತ್ತೆ ಅಂದರೆ, ಮನೆ ಬೇರೆ ಸ್ವಲ್ಪ ದೊಡ್ಡದು, ಹಾಗಾಗಿ ತುಂಬ ಡೀಪ್ ಕ್ಲೀನಿಂಗ್ ಇರುತ್ತೆ. ಅದಕ್ಕೆ ನಾವು ಒಬ್ಬಳೇ ಇರೋದ್ರಿಂದ ನಾನು ಮುಂಚೆನೇ ಶುರು ಮಾಡ್ಕೊಂಡ್ಬಿಟ್ಟಿರ್ತೀನಿ. ಸೊ ಇವಾಗ ಒಂದು 15 ಡೇಸು 20 ಡೇಸಿಂದ ವ್ರತ ಅದು ಇದು ಅಂತ ಅಂದ್ಕೊಂಡು ಮನೆಯಲ್ಲಿ ನಾನ್ ವೆಜ್ ಅಂತೂ ಏನೂ ಮಾಡಿಲ್ಲ.
ನೋಡೋಣ. ಸೊ ಇನ್ನೊಬ್ಬರು ಕಮೆಂಟ್ ಮಾಡ್ತಾಯಿದ್ರಿ, ರೋಹಿತ್ ಕಾಲೇಜ್ಗೆ ಹೋಗ್ತಾ ಇಲ್ವಾ? ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ, ನೀಟ್ ಅಟೆಂಡ್ ಮಾಡಿದ್ದಾನೆ, ರಿಸಲ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇನ್ನು ಈವನ್ ಸಿ ಐ ಟಿ ರಿಸಲ್ಟು ಕೂಡ ಚೆನ್ನಾಗಿ ಬಂದಿದೆ, ಆಮೇಲೆ ಕಾಮೆಡ್ಗೆ ರಿಸಲ್ಟು ಕೂಡ ಚೆನ್ನಾಗಿ ಬಂದಿದೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ, ನೀಟ್ ಒಂದು ನೋಡಿಬಿಟ್ಟು ಯಾವುದಕ್ಕೆ ಸೇರಿಸೋದು ಅಂತ. ನಾನು ಪ್ರತಿ ವೀಡಿಯೋನಲ್ಲೂ ಹೇಳ್ತಾ ಇರ್ತೀನಿ. ಸೊ ವೀಡಿಯೋಸ್ನ ನೀವು ನೋಡಿರಲ್ಲ, ಸ್ಕಿಪ್ ಮಾಡಿ ನೋಡಿರ್ತೀರ. ಸೊ ಮತ್ತೆ ಮತ್ತೆ ಅದೇ ಕ್ವಶನ್ನ ಕೇಳ್ತಾ ಇರ್ತೀರ. ಸೊ ನಾನು ಜಾಸ್ತಿ ನನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಜಾಸ್ತಿ ನನ್ನ ಮಕ್ಕಳನ್ನ ಜಾಸ್ತಿ ಎಳಿಲಿಕ್ಕೆ ಇಷ್ಟಪಡಲ್ಲ. ಯಾಕೆ ಅಂತಂದರೆ ಹೊಟ್ಟೆ ಉರಿ ಜನಗಳು. ಸೊ ಸುಮಾರಷ್ಟು ಜನ ಫ್ರೆಂಡ್ಸ್ ಹೇಳ್ತಾ ಇರ್ತಾರೆ, ಎಲ್ಲದನ್ನು ಮೀಡ್ಯಾದಲ್ಲಿ ತೋರಿಸ್ಬೇಡ, ಕಷ್ಟ ಆಗತ್ತೆ ಅಂತ. ಸೊ ಹಂಗಾಗಿ ಕೆಲವೊಂದು ವಿಷಯಗಳನ್ನ ನಾನು ತುಂಬ ಡೀಟೇಲಾಗಿ ಹೇಳೋಕ್ಕೆ ಹೋಗಲ್ಲ. ಸೊ ಮುಂದಿನ ದಿನಗಳಲ್ಲಿ ಖಂಡಿತ ನಾವು ಎಂತಕ್ಕೆ ಸೇರಿಸಿದ್ವಿ ರೋಹಿತ್ನ ಎಲ್ಲನೂ ಹೇಳ್ತೀವಿ. ಸೊ ಆಲ್ಮೋಸ್ಟ್ ಸೆಪ್ಟೆಂಬರ್ವರೆಗೂ ಅವ್ರಿಗೆ ಕಾಲೇಜ್ಗಳಿರಲ್ಲ. ಕಾಲೇಜ್ಗಳು ಇವಾಗ ಕೌನ್ಸ್ಲಿಂಗ್ ಹಾಕಿದ್ದಾನೆ, ನೋಡೋಣ ಯಾವ ಕಾಲೇಜು ಸೆಲೆಕ್ಟ್ ಮಾಡ್ಕೋತಾನೆ. ಯಾವುದು ಕಡಿಮೆ ಇದೆ, ಯಾವುದು ಕಾಲೇಜುಗಳ್ನ ಯಾವೂ ಸೆಲೆಕ್ಟ್ ಮಾಡಿಲ್ಲ ರೋಹಿತ್ತು. ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ. ಸೊ ಬ್ಲಾಗ್ಗಳನ್ನ ನೋಡ್ತಾ ಇರ್ತೀರಲ್ವ, ಎಲ್ರಿಗೂ ಗೊತ್ತಾಗೇ ಆಗುತ್ತೆ. ಹೇಳ್ತೀನಿ ಮುಂದಿನ ದಿನಗಳಲ್ಲಿ. ಸೊ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕ್ಲೀನಿಂಗ್ ಕೆಲಸ ಶುರು ಮಾಡಿದ್ದೀನಿ. ಆಮೇಲೆ ಗ್ರಿಲ್ನ ಏಂತ್ರಲ್ಲಿ ಕ್ಲೀನ್ ಮಾಡ್ತೀರಾ, ಹೊರಗಡೆ ಗ್ರಿಲ್ಲು ಅಂತ ಕೇಳ್ತೀರಾ. ಸೊ ಅದೇನು ಜಾಸ್ತಿ ಏನು ಇದಿಲ್ಲ. ಸೊ ಸ್ವಲ್ಪ ಸರ್ಪಿನ ಪೌಡ್ರನ್ನ ಹಾಕ್ಕೊಂಡು ಬಟ್ಟೆಗಳನ್ನ ಎತ್ತಿ ಉಜ್ಜಿ ಒರೆಸೋದು. ಬಟ್ ಅದೆಲ್ಲ ನಂಗೆ ಕ್ಲೀನ್ ಮಾಡೋಕ್ಕಾಗಲ್ಲ, ಅದಕ್ಕೆ ಯಾರನ್ನಾರ ಕರೆಸಿ ಕ್ಲೀನ್ ಮಾಡ್ತೀನಿ. ಇವನ್ ನೆನ್ನೆ ಗಾರ್ಡನ್ನು ಒಂದು 3 ವಾರದಿಂದ ಹೇಳಿ ಸಾಕಾಗಿ ಯಾರೂ ಬರಲಿಲ್ಲ. ಸೊ ಹಂಗಾಗಿ ನಾನು ನೋಡಿ ತಲೆ ಕೆಟ್ಟೋಗಿ ಇವ್ರನ್ನು ನಂಬ್ಕೊಂಡ್ರೆ ಖಂಡಿತ ನಮ್ಮ ಮನೆ ಕೆಲಸಗಳಾಗಲ್ಲ ಅಂತ ಹೇಳ್ಬಿಟ್ಟು ನಾನೇ ಸಂಜೆ 6 ಗಂಟೆಯಿಂದ 7 ಗಂಟೆವರೆಗೂ ಗಾರ್ಡನ್ ಕ್ಲೀನ್ ಮಾಡಿದ್ದೀನಿ. ಯಾಕೆಂದರೆ ಇತ್ತೀಚೆಗೆ ಹಾವುಗಳು ತುಂಬಾ ಬರ್ತಾಯಿದ್ವು. ಸೊ ಹಾಗಾಗಿ ಮನೆ ಸುತ್ತಲೂ ಕೂಡ ಗಿಡಗಳನ್ನ ಉಡ್ಸಿದ್ದೀವಿ, ಮತ್ತು ಜೊತೆಗೆ ಗಾರ್ಡನ್ನ ನಾನೇ ಕ್ಲೀನ್ ಮಾಡಿಬಿಟ್ಟೆ. ಹಿಂಗೆ ಡೈಲಿ ಬ್ಯುಸಿ ಇದ್ದೀನಿ. ಎಷ್ಟು ಬ್ಯುಸಿ ಇದ್ದೀನಿ ಅಂದರೆ ವೀಡಿಯೋಗಳು ಕೂಡ ನನಗೆ ಶೇರ್ ಮಾಡೋಕ್ಕೆ ಟೈಮ್ ಇಲ್ಲ. ಡೈಲಿ ಬ್ಲಾಗ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಫೋನೇ ಹ್ಯಾಂಗ್ ಆಗ್ತಾಯಿದೆ, ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇಲ್ಲ. ಸೊ ಆದಷ್ಟು ಎಡಿಟ್ ಮಾಡಿ ಒಂದು ದಿವಸಕ್ಕೆ 2 ಹಾಕ್ಬಿಡೋಣ ಅಂತ ಅನ್ಕೋತೀನಿ. ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ. ನೋಡಿ ಇವಾಗ ತಾನೇ ಟೌನ್ಗೆ ಹೋಗಿ ಬಂದೆ. ಇನ್ನು ಬಿಸಿಲಿನ ಕತೆ ಕೇಳಿದ್ರೆ ಮಳೆ ಎಲ್ಲ ಕಡೆ ಕಡಿಮೆ, ಬರಗಾಲ ಅಂತ ಹೇಳ್ತಿದ್ದಾರೆ. ಬೇಸಿಗೆ ಬಿಸಿಲು ಹೊಡೆದಂಗೆ ಹೊಡಿತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಅದೇನಾಗುತ್ತೋ ಭಗವಂತನೇ ಕಾಪಾಡಬೇಕು. ಬನ್ನಿ ಇವಾಗ ಸ್ವಲ್ಪ ರೂಮಲ್ಲೆಲ್ಲ ಹಂಡಿರ್ತಾನೆ, ಎಲ್ಲ ಮಡಚಿ ಕ್ಲೀನ್ ಮಾಡಿ ಬಟ್ಟೆಗಳಿಂದ ಸ್ಟಾರ್ಟ್ ಮಾಡಬೇಕು. ಸೊ ಬನ್ನಿ ಬ್ಲಾಗ್ನ ಶುರು ಮಾಡೋಣ. ಇವತ್ತು ಕೆಳಗಡೆ ರೂಮ್ದೆಲ್ಲ ನೆಕ್ಸ್ಟ್ ವೀಡಿಯೋನಲ್ಲಿ ಹಾಕ್ತೀನಿ, ಕ್ಲೀನಿಂಗ್ ಮಾಡಿರೋದು. ಸೊ ತುಂಬ ವೀಡಿಯೋಗಳು ಮಾಡಿ ಇಟ್ಕೊಂಡಿರೋದ್ರಿಂದ ನನಗೂ ಕನ್ಫ್ಯೂಷನ್ ಆಗ್ತಾಯಿದೆ ಯಾವ್ದ್ಯಾವ್ದು ಎಡಿಟಿಂಗ್ ಹಾಕೋದು ಅಂತ. ಸೊ ಇದು ಒಂದು ಬುಧವಾರದ ಬ್ಲಾಗು. ಸೊ ಬೆಳಗ್ಗೆ ಎಲ್ಲ ಹೇಳಿದ್ನಲ್ಲ, ಏನೇನೋ ಕೆಲಸಗಳಿದ್ವು, ಎಲ್ಲನೂ ಮುಗಿಸ್ಕೊಂಡ್ಬಂದು ಅಡುಗೆ ಮಾಡಿ ಊಟ ಮಾಡಿ ಆಮೇಲೆ ಸುಜಿತ್ ಬರೋ ಅಷ್ಟರಲ್ಲಿ ಒಂದೊಂದು ರೂಮ್ ಮುಗಿಸ್ಕೊಂಡ್ಬಿಡೋಣ ಅಂತ. ಸೊ ಕೆಳಗಡೆ ರೂಮ್ದು 3 ದಿವಸ ಹಿಡೀತು. ಎಂಗೇಜ್ಮೆಂಟ್, ನಾಮಕರಣ, ಇದ್ರವೇ ಆಲ್ಬಮ್ಸ್ ಒಂದು ಲಾಟ್ ಇದಾವೆ. ಎಲ್ಲ ತೆಗೆದು ಕ್ಲೀನ್ ಮಾಡೋದೇ ಕಷ್ಟ. ಮೂರು ದಿವಸ ಅಲ್ಲ, ಒಂದು 4 ದಿವಸನೇ ಆಯಿತು ಅಂದ್ಕೊಳ್ಳಿ. ಸೊ ಇದೇನಿಲ್ಲ, ಈ ರೋಹಿತ್ ರೂಮಲ್ಲಿ ಜಾಸ್ತಿ ಏನೂ ಇಲ್ಲ. ಸೊ ಕೆಲವೊಂದು ಹಳೆಯ ಬಟ್ಟೆಗಳು ವಾರ್ಡ್ರೋಬಲ್ಲಿ ಕೆಲವೊಂದಕ್ಕೆ ತುಂಬಿಟ್ಟಿದ್ದೀನಿ. ಸೊ ಅವೆಲ್ಲ ಕ್ಲೀನ್ ಮಾಡಬೇಕು, ರಿಮೂವ್ ಮಾಡಬೇಕು. ಸೊ ನೋಡೋಣ, ಎಲ್ಲ ಡೀಪ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ಸೊ ಏನು ಅಂತಂದರೆ ಒಂದೊಂದೇ ಮಾಡ್ಕೊಂಬಂದರೆ ಹಬ್ಬದಷ್ಟರಲ್ಲಿ ಈಸಿ ಆಗುತ್ತೆ. ಇನ್ನೇನು ಒಂದು 4-5 ದಿವಸ, 1 ತಿಂಗಳಿರುತ್ತಷ್ಟೇ ಹಬ್ಬ. ಸೊ ನನಗೆ ಮಿನಿಮಮ್ 1 ತಿಂಗಳು ಬೇಕೇ ಬೇಕು ಸ್ನೇಹಿತರೆ. ಹಬ್ಬದಷ್ಟರಲ್ಲಿ ಏನು ಕೆಲಸ ಎಲ್ಲ ಮುಗಿಸಿದ್ದೀನಿ ಅನ್ನೋದಾದರೆ 1 ತಿಂಗಳು ಮುಂಚೆನೇ ನಾನು ಶುರು ಮಾಡಬೇಕು. ಆಮೇಲೆ ವಾರಕ್ಕೆ 2 ಬಾರಿ ಮೇಲ್ಗಡೆ ಪೋರ್ಷನ್ ಎಲ್ಲ ಒರೆಸ್ತಾ ಇರ್ತೀವಿ. ಹಂಗಾಗಿ ಏನೂ ಅಡ್ಡಿ ಇಲ್ಲ, ಯಾವಾಗಲೂ ಕ್ಲೀನ್ ಮಾಡ್ತಾನೇ ಇರ್ತೀವಲ್ವ. ಹಾಗಾಗಿ ಇವಾಗ ಫೋಟೋಸು, ಗಡಿಯಾರ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೋಬೇಕು. ಇಲ್ಲೂ ರೋಹಿತು 2 ಫ್ಯಾಮಿಲಿ ಫೋಟೋ ಹಾಕ್ಕೊಂಡಿದ್ದಾನೆ. ವಾರ್ಡ್ರೋಬ್ಗಳು ಮೇಲೆಲ್ಲ ಇವಾಗ ರೋಹಿತು ಎಲ್ಲೋ ಹೋಗಿದ್ದ ಅನ್ನಲ್ಲ, ಈಗ ಬರ್ತಾನೆ. ಸೊ ಬಂದಮೇಲೆ ಎಲ್ಲ ಮೇಲೆ ಹತ್ತಿಸಿ ಎಲ್ಲ ಕ್ಲೀನ್ ಮಾಡಿಸೋದು. ಪ್ರತಿ ವರ್ಷ ರೋಹಿತನೇ ಮೇಲೆ ಹತ್ತಿ ಕ್ಲೀನ್ ಮಾಡಿಕೊಡೋದು, ನಂಗೆ ಹತ್ತಕ್ಕೆ ಬರಲ್ಲ. ಇಲ್ಲ ಎಣ್ಣೆ ಹಾಕ್ಕೊಂಡು ಕ್ಲೀನ್ ಮಾಡ್ತೀನಿ. ಸೊ ಫೋಟೋಗಳೆಲ್ಲ ಒರೆಸ್ತಾ ಇದ್ದೀನಿ. ಇದು ಅಮ್ಮನ ಮನೆ ಗೃಹ ಪ್ರವೇಶದಲ್ಲಿ ಮಾಡಿಸ್ದಂಥ ಫೋಟೋ. ಈಗಿರೋ ಅಂಥ ಮನೆ ಅಮ್ಮವ್ರ ಮನೆ. ಸೊ ಇದು ಸೂಜಮ್ಮನ ನೋಡಿ, ಅಲ್ಲಿ ಬಿಟ್ಕೊಂಡು ಅಂತ ಗುಂಡು ಓಡಿಸಿದ್ವಿ. ತುಂಬ ಸಣ್ಣಕ್ಕಿದ್ದ ಸೂಜಮ್ಮ ಅವಾಗ, ಅಂದರೆ ಸಿಕ್ಕಾಬಟ್ಟೆ ಆ್ಯಕ್ಟಿವ್. ಮತ್ತು ಹೊಟ್ಟೆಲಿದ್ದಾಗಿಂದಲೂ ಇಷ್ಟೇ ಆ್ಯಕ್ಟಿವ್ ಸುಜಿತ್. ನೋಡಿ ನನ್ನ ಹೇರ್ ನೋಡಿ ಹೆಂಗಿದೆ ಅವಾಗ, ತುಂಬ ದಪ್ಪಗೆ ಉದ್ದುಗೆ ಕೂದಲಂತೂ ನೋಡಿ.
ಹೆಂಗಿದೆ ಕೂದಲು ಚೆನ್ನಾಗಿ ಬೆಳೆದ್ಬಿಟ್ಟಿತ್ತು ಸೊಂಪ ಉದ್ದಕ್ಕೆ. ಇತ್ತೀಚೆಗೆ ಹೆಂಗೆ ಅಂತಂದರೆ ಕೆಲವೊಂದು ಸಲ ಈ ಅಂದರೆ ನಾನು ಜಾಸ್ತಿ ಯಾರನ್ನೂ ಫ್ರೆಂಡ್ಶಿಪ್ ಮಾಡಲ್ಲ. ಸೊ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಏನಿದ್ದಾರೆ ಒಂದು 4-5 ಜನ ಅವರಷ್ಟೇ. ಸೊ ಪಾಪ ಅವ್ರುಗಳು ತುಂಬ ಬ್ಯುಸಿ ಇರ್ತಾರೆ, ಎಲ್ಲರೂ ವರ್ಕೇನೆ. ಸೊ ಹಂಗಾಗಿ ನಾನು ಒಂದಿಬ್ಬರು ಹೌಸ್ ವೈಫು. ಸೊ ಹಾಗಾಗಿ ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ಯಾರೂ ಮಾತನಾಡಲಿಕ್ಕೇನೂ ಸಿಗಲ್ಲ. ಸೊ ನಾನಂತೂ ತುಂಬ ಬ್ಯುಸಿ ಇರ್ತೀನಿ, ಯಾವಾಗಲೂ ಗಂಟೆಗಟ್ಟಲೆ ಮಾತಾಡೋಕ್ಕಂತೂ ಟೈಮ್ ಸಿಗಲ್ಲ. ಬಟ್ಟು ಕೆಲವೊಬ್ಬರು ಎಷ್ಟು ನನಗೆ ಈ ಅಂದರೆ ನಾನು ಯಾರಿಗೂ ಇವತ್ತಿನವರೆಗೂ ದ್ವೇಷ ಮಾಡಿಲ್ಲ. ನನ್ನ ಬುದ್ಧಿ ಬಂದಾಗಿಂದನೂ ಯಾರಿಗೂ ಕೆಟ್ಟದ್ದು ಬಯಸಿಲ್ಲ, ದ್ವೇಷ ಮಾಡಿಲ್ಲ. ಸೊ ನನಗೆ ಕೆಟ್ಟದ್ದು ಮಾಡಿದ್ರು ನಾನು ಒಳ್ಳೆಯದೇ ಬಯಸ್ತೀನಿ. ಸೊ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾರೆ, ಶ್ವೇತಾ ಅಲ್ವಾ ಇವಳು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಏನೋ ಒಂಥರ ಜಲಸ್ ಮಾಡ್ತಾರೆ. ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇರೋದು. ಆಮೇಲೆ ನನಗೆ ನಾನು ನೋಡ್ತಾ ಇರೋದು ಹೇಳ್ತಾ ಇರೋದು. ಸೊ ಏನಿಲ್ಲ, ಕೆಲವ್ರು ಏನಿಲ್ಲ ನೀನು ಹಾಗೆ ಹಿಂಗೆ ಅಂತ ಆಗ್ತಾರೆ. ಯಾಕೆಂದರೆ ನಾನಿಲ್ಲಿ ಯಾರ ತಂಟೆಗೂ ಹೋಗಲ್ಲ, ಯಾರ ಬಗ್ಗೆನೂ ಮಾತಾಡಲ್ಲ. ಸೊ ಬೇರೆಯವ್ರ ವಿಚಾರಗಳನ್ನ ನನ್ನ ಮನೆಯಲ್ಲಿ ಡಿಸ್ಕಸ್ ಮಾಡಲ್ಲ ಹಾಗೆ ನಾನು. ಸೊ ನಂದೆಷ್ಟೋ ನನ್ನ ಮಕ್ಕಳು, ನನ್ನ ಮನೆ ಎಷ್ಟೋ ಅಷ್ಟೇ. ಸೊ ಒಂದೇನು ಅಂತಂದರೆ ಸುಮಾರಷ್ಟು ಜನ ಇತ್ತೀಚೆಗೆ ಹೊಟ್ಟೆ ಉರಿ ಮಾಡೋದು, ಅಲ್ಲಿ ಇಲ್ಲಿ ನನ್ನ ಪ್ರತಿಯೊಂದು ವೀಡಿಯೋಸ್ನು ನೀವು ನನ್ನ ಗಮನಿಸ್ತಾ ಇರ್ತೀರಾ, ನೋಡ್ತಾ ಇರ್ತೀರಾ ಅಂತ ಗೊತ್ತು. ಸೊ ನನಗೆ ಕಂಡ್ರೆ ನಿಮ್ಗೆ ಯಾಕ್ರವ ಇಷ್ಟೊಂದು ಹೊಟ್ಟೆ ಉರಿ? ಸೊ ನೀವು ಬೆಳೀರಿ, ನಿಮ್ಮ ತಂಟೆಗೆ ಏನಾರು ಬಂದಿದ್ದೀವಾ ಅಥವಾ ನಿಮ್ದು ಏನಾರು ಬಾಚಿಕೊಂಡು ತೆಗೆದ್ಕೊಂಬಂದು ತಿಂದಿದ್ದೀವಾ? ಇಲ್ಲ. ಸೊ ನೀವು ಎಷ್ಟು ನೋಡ್ತಾ ಇರ್ತೀರೋ ಅಷ್ಟು ಸಫರ್ ಮಾಡಿದ್ದೀನಿ ಲೈಫಲ್ಲಿ, ಅಷ್ಟು ಕಷ್ಟ ಬಿದ್ದಿದ್ದೀನಿ ಲೈಫಲ್ಲಿ. ಸೊ ನನಗೆ ಒಳ್ಳೆ ಮನಸ್ಸಿರೋದಕ್ಕೆ ದೇವರು ನನಗೆ ಇವತ್ತಿನವರೆಗೂ ಕಾಪಾಡ್ಕೊಂಡು ಬಂದಿದ್ದಾನೆ. ಸೊ ನಾನು ಇವತ್ತು ಹೇಳ್ತೀನಿ, ನಮ್ಮನ್ನೆಲ್ಲೇ ಹೋದರೂ ರಾಯರು ಕಾಪಾಡ್ತಾರೆ ಅನ್ನೋದೊಂದು ನಂಬಿಕೆ. ಸೊ ನಮ್ಮ ಹಿಂದೆ ಯಾರೇ ಪಿತೂರಿ ಮಾಡಿದ್ರು, ಏನೇ ಮಾಡಿಕೊಂಡ್ರು ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ದೇವ್ರ ಸೇವೆ ಅಂತೂ ನಿರಂತರವಾಗಿ ನಮ್ಮ ಮನೆಯಲ್ಲಿ ಸಾಕ್ತಾನೇ ಇರುತ್ತೆ. ಸೊ ನಾನು ಯಾರನ್ನು ಮನುಷ್ಯರನ್ನ ನಂಬ್ಕೊಂಡು ಬಾಳ್ತಿರೋ ಅಂಥಳಲ್ಲ. ದೇವ್ರ ಮೇಲೆ ಬಟ್ಟೆ ಹೊಲ್ದು ಮನೆಗೆ ಅಂತ ತಗೊಂಡಿದ್ದು ವಸ್ತು ಅದು ಹೋಮ್ ಥಿಯೇಟ್ರು 3,500 ಕೊಟ್ಟು ಬಟ್ಟೆ ಹೊಲ್ದಿದ್ದ ದುಡ್ಡಲ್ಲಿ ಕೂಡಾಗಿ ತಗೊಂಡಿದ್ದು. ಇವನ್ನೆಲ್ಲ ತೂಕಕ್ಕೆ ಹಾಕಂತ. ಈ ಮನೆ ಗೃಹ ಪ್ರವೇಶದ್ದು ಇನ್ವಿಟೇಷನ್ ಯಾವ ಥರ ಮಾಡಿದ್ವಿ ಅಂತ ತೋರಿಸ್ತೀನಿ. ಚೆನ್ನಾಗಿತ್ತು ಕಾರ್ಡು, ನಂದೇ ಸೆಲೆಕ್ಷನ್. ನೋಡಿ ಚೆನ್ನಾಗಿತ್ತು ಕಾರ್ಡು, ಅಂದರೆ ನಂದೇ ಸೆಲೆಕ್ಷನ್ ಇದು ಕಾರ್ಡು. ನೋಡಿ 2019 ಇಸ್ವಿಲಿ ಗುರುವಾರ ನಮ್ಮ ಮನೆ ಗೃಹ ಪ್ರವೇಶ ಮಾಡಿದ್ರು. 15ನೇ ತಾರೀಕು ಆಗಸ್ಟ್ 15. ಮುಂದಿನ ತಿಂಗಳು ಅಂದರೆ 7 ವರ್ಷ ತುಂಬಿ 8 ವರ್ಷಕ್ಕೆ ಬೀಳುತ್ತೆ. ಈ ಥರ ಇತ್ತು ಕಾರ್ಡು, ತುಂಬ ಚೆನ್ನಾಗಿ ಮಾಡಿಸಿದ್ವಿ. ಇನ್ನೂ ಹಂಚ್ಬೋದು ಇವಾಗೂ, ಅಷ್ಟು ಚೆನ್ನಾಗಿರೋ ಕಾರ್ಡು. ನೋಡಿ 15/8/19 ಶ್ವೇತಾ ನಿವಾಸ ಅಂತ ನನ್ನ ಹೆಸರನ್ನ ಇಟ್ಟವ್ರೆ ನೋಡಿ. ಈ ಥರ ಇತ್ತು ನಮ್ಮ ಮನೆ ಇನ್ವಿಟೇಷನ್ ಕಾರ್ಡ್, ತುಂಬ ಚೆನ್ನಾಗಿತ್ತು. ಇನ್ನೂ ಒಂದಿಷ್ಟು ಉಳಿದಿತ್ತು. ಯಾಕೆ ಓದಿತ್ತು ಅಂದರೆ ನಮ್ಮ ಅಮ್ಮಂಗೆ ಆಪ್ರೇಷನ್ ಬೇರೆ ಆಗಿತ್ತು. ಒಂದಷ್ಟು ಕಾರ್ಡ್ ಕೊಟ್ಟಿದ್ವಿ, ಒಂದಷ್ಟು ಕಾರ್ಡ್ ಕೊಡೋಕ್ಕಾಗಲಿಲ್ಲ. ನಮ್ಮ ಅಮ್ಮಂಗೆ ಹುಷಾರಿಲ್ಲ, ಕ್ಯಾನ್ಸರ್ ಆಗಿತ್ತಲ್ಲ. ಅಲ್ಲ, ಕೂತ್ಕೊಂಡು ಯೋಚನೆ ಮಾಡಿದಾಗ ಒಂದೊಂದ್ಸಲ ಅತಿಯಾದ ಒಳ್ಳೆತನಕ್ಕೆ ಹೋಗ್ಬಿಡ್ತೀನಿ ಅಂತ ಅನಿಸುತ್ತೆ. ಎಷ್ಟೊಂದು ಜನ ನಮ್ಮ ಒಳ್ಳೆತನನ ಎಷ್ಟು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಅಂದರೆ, ಇವನ್ ಕೆಲವೊಂದು ಇವಾಗ್ಲೂ ಕೂಡ ಅಷ್ಟೇ ಒಳ್ಳೆ ರೀತಿಯಾಗಿ ಮಾತಾಡಿಕೊಂಡು ನಮಗೇನು ಕೆಲಸ ಆಗಬೇಕೋ ಅದೆಲ್ಲ ಮಾಡಿಸ್ಕೊತಾರೆ. ಸೊ ಕೆಲಸಗಳು ಮುಗಿದ ಮೇಲೆ ನಮ್ಮನ್ನು ಮಾತಾಡ್ಸೋದೂ ಕಡಿಮೆನೇ. ಸೊ ನಾವು ಅವರೆಲ್ಲ ಹಾಗೆಲ್ಲ ಮಾಡಿದ್ರು ನಮ್ಮ ಮನಸ್ಸಲ್ಲಿ ಮಾತ್ರ ನಮ್ಗೆ ಯಾವುದೇ ಕೆಟ್ಟ ಭಾವನೆ ಇರೋದಿಲ್ಲ. ಸೊ ನಾವು ಒಂದು ಒಳ್ಳೆ ಭಾವನೆ ಇಟ್ಕೊಂಡು ನಮ್ಮಿಂದ ಒಂದು ಸಣ್ಣ ಪುಟ್ಟದಾರು ನನ್ನಿಂದ ಒಂದು ಇಬ್ಬರಿಗೆ ಹೆಲ್ಪ್ ಆಗ್ತಿದೆಯಲ್ಲ ಅನ್ನೋದನ್ನು ಯೋಚನೆ ಮಾಡ್ತೀನಿ. ಸೊ ಅದರಿಂದ ದುಡ್ಡು ಕಾಸು ಏನೂ ಬರಲ್ಲ. ಇವೊಂದು ಎಷ್ಟೋ ಜನಕ್ಕೆ ನಮ್ಮ ಗುಬ್ಬಿನಲ್ಲಿ ನನ್ನಷ್ಟು ಕಡಿಮೆ ಬಜೆಟಲ್ಲಿ ಯಾರೂ ಪ್ರಮೋಷನ್ ವೀಡಿಯೋಸ್ನ ಮಾಡಿಕೊಡಲ್ಲ. ಸೊ ಅಷ್ಟು ಕಡಿಮೆ ಬಜೆಟಲ್ಲಿ ನಾನು ಮಾಡಿಕೊಡ್ತೀನಿ. ಯಾಕೆ
ಅಂತ ಅಂದರೆ ನನಗಿಲ್ಲೇನೋ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದ್ದೀನಿ ಅದನ್ನೇ ತಿಂದು ಕರಗಿಸೋಣ ಅಂತ ಅಲ್ಲ. ನಾವು ಕಷ್ಟ ಬಿದ್ದು ದುಡಿದು ತಿನ್ನಲೇಬೇಕು. ಇಲ್ಲೇನು ನನಗೇನು ಕೋಟಿಗಟ್ಟಲೆ ಆಸ್ತಿ ಇಲ್ಲ. ಸೊ ಅದು ನನಗೆ ನನ್ನ ಒಳ್ಳೆತನ ಒಂದು ಹೆಣ್ಮಕ್ಳಿಗೆ ಅಥವಾ ಯಾರೋ ಒಂದಿಬ್ಬರಿಗೆ ನನ್ನ ಕೈಯಿಂದ ಒಳ್ಳೇದಾಗ್ತಿದೆ ಅನ್ನೋದು ಒಂದು ಖುಷಿ ಅಷ್ಟೇ ನನಗೆ. ಸೊ ನಾನು ಇವತ್ತು ಪೂಜೆ ಮಾಡಬೇಕಾದ್ರೂ ಅಷ್ಟೇ ಪ್ರತಿದಿನ ರಾಯರ ಹತ್ರ ಬೇಡ್ಕೊಳ್ಳೋದಷ್ಟೇ. ಸೊ ನನ್ನ ಕೈಯಿಂದ ಒಂದು ಹಳಿಲಿ ಸೇವೆ ಆಗಲಿ, ಯಾರಿಗಾದ್ರೂ 10 ಜನಕ್ಕೆ ನನ್ನ ಕೈಯಿಂದ ಒಳ್ಳೇದಾಗೋ ಥರ ನನಗೆ ಒಂದು ಆಶೀರ್ವಾದ ಮಾಡಿ, ಕೆಟ್ಟತನಕ್ಕೆ ನಮ್ಮನ್ನಾಗಲಿ ನನ್ನ ಮಕ್ಕಳನ್ನಾಗಲಿ ಕರ್ಕೊಂಡು ಹೋಗ್ಬೇಡ್ರಿ. ಸೊ ನಮ್ಮ ಕೈಯಿಂದ ಒಂದು ಇಬ್ಬರಿಗಾರ ಆಗಲಿ ಒಳ್ಳೆತನದಿಂದ ಸಹಾಯ ಮಾಡುವಂಥ ಶಕ್ತಿ ಕೊಡಿ ರಾಯರೇ ನಮಗೆ ಅಂತ ಕೇಳ್ಕೊತೀನಿ ನಾನು ಪ್ರತಿದಿನವೂ ಅಷ್ಟೇನೆ. ಸೊ ನಮ್ಮನ್ನು ನಾವು ದುಡ್ಕೊಂಡು ತಿನ್ನೋ ಅಷ್ಟು ಶಕ್ತಿ ಕೊಟ್ಟಿದ್ದಾರೆ, ಸಾಕು. ಅಷ್ಟೋ ಇಷ್ಟೋ ಯೂಟ್ಯೂಬ್ನಿಂದ ಅರ್ನಿಂಗ್ಸ್ ಮಾಡ್ತಾಯಿದ್ದೀನಿ, ಅದರಲ್ಲೂ ಸಾಕು. ನನಗೇನು ಇದರಿಂದ ಯೂಟ್ಯೂಬಿಂದ ಏನು ಕೋಟಿಗಟ್ಟಲೆ ಬರೋಲ್ಲ. ಸೊ ಬರೋದ್ರಲ್ಲೇ ತೃಪ್ತಿಯಾಗಿದ್ದೀವಿ. ಎಲ್ಲದರಲ್ಲೂ ಅಷ್ಟೇ ನಾನು ಬರೋದ್ರಲ್ಲೇ ಬರೋ ಅರ್ನಿಂಗ್ಸಲ್ಲೇ ತುಂಬ ತೃಪ್ತಿಯಾಗಿದ್ದೀನಿ, ಅಷ್ಟೇ ಸಾಕು. ಯಾಕೆಂದರೆ ಮನುಷ್ಯನಿಗೆ ಆಸೆ ತಪ್ಪಲ್ಲ ಯಾವತ್ತು. ನಾವು ಯಾವತ್ತು ನಮ್ಮ ಕೈಯಿಂದ ನಿಯತ್ತಾಗಿ ದುಡ್ಕೊಂಡು ತಿಂತೀವೋ ಅದರಲ್ಲೇ ನೆಮ್ಮದಿ ಜಾಸ್ತಿ. ಸೊ ನಂಗೆ ಅರ್ನಿಂಗ್ಸ್ ಬರ್ತಾಯಿದೆ, ಸಾಕು. ನನಗೆ ಅದರಲ್ಲೇ ಖುಷಿ ಪಟ್ಕೊಂಡು ನೆಮ್ಮದಿಯಾಗಿದ್ದೀವಿ. ನಮ್ಗೆ ಕೋಟಿಗಟ್ಟಲೆ ಬೇಕು ಅನ್ನೋ ಆಸೆನೂ ಇಲ್ಲ, ಅದು ಆಸೆನೂ ಇಲ್ಲ ನನಗೆ. ಇವತ್ತು ಟೈಮ್ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಣ ಅಂತ ಬಂದೆ. 7:10 ಟೈಮ್. ಸ್ಕಿಪ್ಪಿಂಗ್ ಆಗ್ತಾ ಇದೆ ನೋಡಿ. ನೆನ್ನೆ ಅಮಾವಾಸ್ಯೆಲಿ ಹಚ್ಚಿರೋಂಥ, ನೆನ್ನೆ ಬೆಳಗ್ಗೆ ಹಚ್ಚಿರೋದು 11 ಗಂಟೆಯಲ್ಲಿ. ಸೊ ಇನ್ನೂ ಉರಿತಾ ಇದೆ. 1 ಡೇ ಆಯಿತು. ಸೊ ರಾತ್ರಿ ಎಲ್ಲ ಉರಿದಿದೆ. ಇವತ್ತು ಬೆಳಗ್ಗೆ ಈಗ ಕೈಕಾಲು ನೋಡಿ, ಇವಾಗ ಬೆಳಗ್ಗೆ ಎದ್ದು ಕೈಕಾಲು ಮುಖ ತೊಳೆದು ಕಾಲು ತೊಳ್ಕೊಂಡು ತುಪ್ಪ ಕಾಯಿಸಿ ಫಸ್ಟು ಇದಕ್ಕೆ ತುಪ್ಪ ಹಾಕಿ ಆಮೇಲೆ ತಿಂಡಿ ಸ್ಟಾರ್ಟ್ ಮಾಡಿರೋದು. ಉರಿತಾ ಇದೆ ಅಖಂಡ ದೀಪ. ಸೊ ಇದನ್ನು ಹೀಗೇ 9 ದಿವಸ ಮೇಂಟೈನ್ ಮಾಡಬೇಕು, ಓಕೆನಾ? ಇವತ್ತು ಅಖಂಡ ದೀಪದ 2ನೇ ದಿವಸ. ಸೊ ನಿನ್ನೆ ಹಚ್ಚಿರೋಂಥ ದೀಪಕ್ಕೆ ಇವತ್ತು ಹೂಗಳನ್ನ ಇಟ್ಟು ಪೂಜೆ ಮಾಡಿದ್ದೀನಿ ನೋಡಿ. ಇದೆಲ್ಲ ನಮ್ಮ ಕೈ ತೋಟದಲ್ಲಿ ಬಿಟ್ಟಿರೋಂಥ ಹೂಗಳು, ನಮ್ಮ ಗಾರ್ಡನಲ್ಲಿ ಬಿಟ್ಟಿರೋಂಥ ಹೂಗಳು. ಸೊ ಇವಾಗ ಲಕ್ಷ್ಮಿ ಪೂಜೆ ಮಾಡಿ ಹೇಳಿದ್ನಲ್ಲ, ಇದು 9 ದಿವಸದ ವ್ರತ. 9 ದಿವಸನೂ ತಲೆಗೆ ಸ್ನಾನ ಮಾಡಬೇಕಂತ ಕೇಳಬೇಡಿ. ಸೊ ಈ ವ್ರತ ಆಚರಣೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ತಲೆಗೆ ಸ್ನಾನ ಮಾಡ್ಕೊಂಡು ಶುರು ಮಾಡಿ ನೋಡಿ. ತುಪ್ಪ ಹಾಕಿರೋದು, ಇವಾಗ ಸ್ವಲ್ಪ ಬಿಸಿಲಿರೋದ್ರಿಂದ ಪ್ರಾಬ್ಲಮ್ ಇಲ್ಲ, ತುಪ್ಪ ಏನು ಮೆಲ್ಟ್ ಆಗ್ತಾ ಇಲ್ಲ. ಸೊ ರಾತ್ರಿ ಮಲಗಬೇಕಾದ್ರೆ ಅದ್ರ ತುಂಬ ತುಪ್ಪನ ಹಾಕಿದ್ದೆ. ಇನ್ನು ಬೆಳಗ್ಗೆ ಎದ್ದಾಗ 1 ಬಟ್ಲಷ್ಟು ಹಾಕಿದ್ದೆ. ಈಗ ಮತ್ತೆ ತುಂಬ ಹಾಕಿದ್ರೆ ಅದನ್ನು ಸಂಜೆವರೆಗೂ ನಾವೇನು ಮಾತಾಡೋಂಗಿಲ್ಲ, ಅದ್ರ ಪಾಡಿಗೆ ಅದೊಂದೊಂದು ದೀಪ ಉರಿತಾ ಇರುತ್ತೆ. ಇವತ್ತು 2ನೇ ದಿವಸ. ಸೊ ಎಲ್ಲರೂ ಕೂಡ ಆಚರಣೆ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಇವಾಗ ಬಿಸಿಲಿರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ತುಪ್ಪದ ದೀಪನ ಆರಾಮಾಗಿ ಹಚ್ಬೋದು ನೀವು. ಸೊ ಇವತ್ತು 2ನೇ ದಿವಸ. ನಾಳೆ ರಾಯರ ಪೂಜೆ. ಸೊ ರಾಯರದು ಕೂಡ ಕಾಯಿ ಸಂಕಲ್ಪದ ಪೂಜೆ ನಾನು ಮಾಡ್ತಾ ಇದ್ದೀನಿ. ಸೊ ಒಟ್ಟೊಟ್ಟಿಗೆ 2-3 ವ್ರತಗಳನ್ನ ಆಚರಣೆ ಮಾಡ್ತಾ ಇದ್ದೀನಿ ನಾನು. ಸೊ ಒಂದೊಂದು ದೇವರಿಗೆ ಒಂದೊಂದು. ಸೊ ಇವತ್ತಿನ ಪೂಜೆ ಈ ರೀತಿಯಾಗಿದೆ. ಇನ್ನು ಪ್ರತಿದಿನ ಸ್ನಾನ ಮಾಡಲಿಕ್ಕೆ ನಿಮಗೆ ಶಾಂಪು ಜೊತೆ ಈ ಒಂದು ಇಂಗ್ರೀಡಿಯೆಂಟ್ಸ್ಗಳನ್ನ ಸೇರಿಸಿ ಮಿಕ್ಸ್ ಮಾಡಿ ಒಂದು ಬಾಟಲಲ್ಲಿ ಇಟ್ಕೊಂಡ್ರೆ ನಿಮಗೆ ಕ್ರಮೇಣ ಹೇರ್ ಫಾಲು ಕಡಿಮೆ ಆಗುತ್ತೆ. ನಾನು ಇದನ್ನು ತುಂಬ ದಿನದಿಂದ ಮಾಡ್ಕೊತಾ ಇದ್ದೀನಿ. ಸೊ ಹೇರ್ ಫಾಲ್ ಅಂತೂ ಕಂಟ್ರೋಲಿಗೆ ಬಂದಿದೆ. ಹೇಗೆ ಅಂದರೆ ಅಲೋವೆರಾ ಜೆಲ್ ಆಗೋದಿಲ್ಲ, ಅಲೋವೆರಾ ಈ ಥರ ಮನೆಯಲ್ಲಿ ಬೆಳೆದಿರ್ತೀವಲ್ಲ ಅದೇ ಆಗಬೇಕು, ಪಾಟಲ್ಲಿ ಹಾಕಿರೋದು. ಸೊ ನೀಟಾಗಿ ಸೈಡನ್ನ ಕಟ್ ಮಾಡಿಕೊಂಡು ಸೈಡು ವಾಶ್ ಮಾಡಿ, ಕಟ್ ಮಾಡಿದ ಮೇಲೆ ಇಲ್ಲಾಂದರೆ ಈ ಚಿಂಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ನೀಟಾಗಿ ವಾಶ್ ಮಾಡಿ ಮಧ್ಯದನ್ನು ತಗೊಳ್ಳಿ. ಸೊ ಇದಕ್ಕೆ ಒಂದು ಸ್ವಲ್ಪ ಅಕ್ಕಿ, ಮೆಂತ್ಯ, ಕರಿಬೇವು, ಒಂದು ಈರುಳ್ಳಿ, ಸೊ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸಿ. ಒಂದು ಕಪ್ಪು ನೀರು ಹಾಕಿದ್ರೆ ಅರ್ಧ ಕಪ್ ಹಾಕಬೇಕು. ಆ ರೀತಿಯಾಗಿ ಚೆನ್ನಾಗಿ ಕುದಿಸಿ, ಲಾಸ್ಟಲ್ಲಿ ಕುದಿಸಿ ತಣ್ಣಗಾದಮೇಲೆ ಚೆನ್ನಾಗಿ ಕಿವುಚ್ಬಿಟ್ಟು ಇದನ್ನು ಶೋಧಿಸ್ಕೊಂಡು ನೀವು ಪ್ರತಿದಿನ ಶಾಂಪು ಏನು ಯೂಸ್ ಮಾಡ್ತೀರಾ ಅದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳಿ, ಆಯಿತಾ? ಆ ರೀತಿ ನೀವು ಉಪಯೋಗಿಸೋದ್ರಿಂದ ಏರ್ ಫಾಲು ತುಂಬಾ ಕಂಟ್ರೋಲಿಗೆ ಬರುತ್ತೆ. ಇದು ತುಂಬ ನನಗಂತೂ ಹೆಲ್ಪ್ ಆಗಿದೆ. ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆಗೋದಾದರೆ ಖಂಡಿತ ನೀವು ಇದನ್ನು ಟ್ರೈ ಮಾಡ್ಬೋದು. ಇದ್ರ ಜೊತೆಗೆ ಇದಾದಮೇಲೆ ಏರ್ ಪ್ಯಾಕನ್ನು ತೋರಿಸ್ತಾ ಇದ್ದೀನಿ. ಮಾಮೂಲಿ ಗೊತ್ತೇ ಇದೆ, ಕರಿಬೇವು, ರಾತ್ರಿ ನೆನೆಸಿರೋ ಅಂಥ ಮೆಂತ್ಯ, ಅಲೋವೆರಾ
ಸೊ ಬೆಟ್ಟದ ನೆಲ್ಲಿಕಾಯಿ ಇದ್ದರೆ ಹಾಕ್ಕೋಬೋದು, ತೊಂದರೆ ಇಲ್ಲ. ಹಾಕ್ಕೊಂಡು ನೀಟಾಗಿ ಮೊಸರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಮಾಡಿ ತಲೆಗೆ ಅಪ್ಲೈ ಮಾಡೋದ್ರಿಂದ, ಮೊಸರು ಹಾಕೋದ್ರಿಂದ ಡ್ಯಾಂಡ್ರಫ್ ಏನಾದರೂ ಇದ್ದರೆ ಕ್ಲಿಯರ್ ಆಗ್ತಾ ಬರುತ್ತೆ. ಸೊ ಈ ರೀತಿಯಾಗಿ ಮಾಡ್ಕೊಳ್ಳಿ. ಪ್ಯಾಕ್ ವಾರಕ್ಕೊಂದ್ಸಲ ಯಾವುದಾದ್ರೂ ಈ ಥರ ಪ್ಯಾಕ್ ಹಾಕಿ. ಸೊ ಇವತ್ತು ಸಾಂಬಾರು ಏನು ಮಾಡ್ತಾಯಿದ್ದೀನಿ ಅಂದರೆ ಟೊಮೊಟೊ ಬಜ್ಜಿ. ಸೊ ಇದನ್ನು ಸುಮಾರು ಜನ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ನಾನಂತೂ ತರಕಾರಿ ಸಾಂಬಾರುಗಳೆಲ್ಲ ತಿಂದು ಬೇಜಾರಾದಾಗ ಇದನ್ನು ಒಂದೊಂದು ಸಲ ಮುದ್ದೆಗೆ ಮಾಡ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಆಮೇಲೆ ಇದಕ್ಕೆ ಬೇಕಾದ್ರೆ ಕಡಲೆ ಕೂಡ ಹಾಕ್ಕೋಬೋದು, ಆಪ್ಷನ್ನು. ಒಂದು ಕಡೆ ಟೊಮೊಟೊ ಒಂದು 4, ಅದ್ರ ಜೊತೆಗೆ ಎಷ್ಟು ಅಂದರೆ ಒಂದು ಹೆಬ್ಬೆಳ್ಗತ್ರದ್ದು ನಿಂಬೆಹಣ್ಣು ಹಾಕ್ಕೊಂಡು ಬೇಯೋದಕ್ಕೆ ಇಟ್ಟಿದ್ದೀನಿ. ಸೊ ಅದೊಂದು ಕಡೆ ಬೇಯ್ತಾ ಇದೆ, ತಣ್ಣಗಾಗಬೇಕು. ಒಂದು ಗಡ್ಡೆ ಬೆಳ್ಳುಳ್ಳಿ, ಜೀರಿಗೆ ಇಲ್ಲ ಹಾಕಿದ್ದೀನಿ, ಸೊ ನಿಮಗೆ ಕಾಣಿಸ್ತಾ ಇಲ್ಲ. ಸೊ ಜೀರಿಗೆ ಹಾಕ್ಕೊಳ್ಳಿ. ಹುಣಸೆಹಣ್ಣಲ್ಲಿ ಹೇಗೂ ಬೇಯೋದಕ್ಕೆ ಹಾಕಿದ್ದೀನಿ. ಸೊ ಇದು ಇನ್ನು ಮನೇಲಿ ಮಾಡಿರೋ ಅಂಥ ಧನಿಯಾ ಪೌಡರು, ಅಂದರೆ ಅದ್ರ ಜೊತೆಗೇ ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಒಟ್ಟಿಗೆ ಮಾಡಿಸೋದಲ್ವ ನಾವು. ಸೊ ನಮ್ಮನೆ ಪೌಡ್ರಂತೂ ಸೂಪರ್ ಬಿಡಿ, ನಾನ್ ವೆಜ್ಗಾಗಲಿ ವೆಜ್ಗಾಗಲಿ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಸೊ ರೆಸಿಪಿ ಬೇಕು, ಧನಿಯಾ ಪುಡಿ ಹೇಗೆ ಮಾಡ್ಕೊಳ್ಳೋದು ಅಂದರೆ ಚಾನಲ್ನಲ್ಲಿದೆ, ಊರಲ್ಲಿ ಅಮ್ಮ ಮಾಡಿರೋ ಅಂಥದ್ದು. ಸೊ ಅದ್ರದ್ದು ವೀಡಿಯೋ ಇದೆ, ಬೇಕಿದ್ರೆ ಸ್ವಲ್ಪ ಸರ್ಚ್ ಮಾಡಿ ಬೇಕಿದ್ರೆ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಸ್ವಲ್ಪ ಧನಿಯಾ ಪುಡಿ ಹಾಕಿದ್ದೀನಿ. ಸೊ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ನೀರು ಹಾಕ್ಕೊಂಡು ಟೊಮೊಟೊನೂ ಹಾಕ್ಕೊಂಡು ಬೇಯಿಸಿರಬೇಕು. 4 ಟೊಮೊಟೊ ಹಾಕ್ಕೊಂಡು ನೋಡಿ, ಅದು ಹುಣಸೆಹಣ್ಣು ಬೇರೆ ಏನು ಅಂತ ಅಪಾರ್ಥ ಮಾಡ್ಕೊಬೇಡಿ. ಸೊ ಹುಣಸೆಹಣ್ಣು ಟೊಮೊಟೊ ಜೊತೆಗೇ ಅದು ಬೇಯೋದಕ್ಕೆ ಹಾಕಿದೆ, ಅದು ಹಂಗೆ ಕಾಣಿಸ್ತಾ ಇದೆ. ಸೊ ಇದನ್ನಿಷ್ಟನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಸೊ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಈ ಥರ ಪೇಸ್ಟ್ ಥರ. ಸೊ ಈಗ ಈರುಳ್ಳಿನ ಕಟ್ ಮಾಡಿಕೊಂಡು ಸಾಸಿವೆ, ಕರಿಬೇವು, ಈರುಳ್ಳಿನ ಒಗ್ಗರಣೆ ಹಾಕಿ, ಸೊ ಈ ರುಬ್ಬಿರೋದನ್ನು ಹಾಕಿ ಕುದಿಸಿದ್ರೆ ಆಯಿತು. ಸೊ ಘಮ 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 ಅಂತ ಇರುತ್ತೆ ಇದು ಟೊಮೊಟೊ ಬಜ್ಜಿ. ಪೂಜಮ್ಮಗೆ ಸ್ಕೂಲ್ ಕಡೆಯಿಂದ ಫಸ್ಟು ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಸೊ ನಮ್ಮ ಮನೆಯವರಂತೂ ಡ್ರಾಯಿಂಗ್ ಬಿಡೋದ್ರಲ್ಲಿ ಎಕ್ಸ್ಪರ್ಟ್ ಅವರು. ಸೊ ಹಾಗಾಗಿ ಅವರೇ ಡ್ರಾಯಿಂಗ್ ಬಿಡಿಸಿ ಸುಜಿತ್ಗೆ ನಮ್ಮ ಫ್ಯಾಮಿಲಿ ಟ್ರೀನ ಮಾಡಿಕೊಡ್ತಾ ಇದ್ದಾರೆ. ಫ್ಯಾಮಿಲಿ ಟ್ರೀ ಮಾಡಬೇಕು ಅಂತ ಹೇಳಿದರು. ಸುಜಿತ್ ಸ್ಕೂಲಿಂದ ಫಸ್ಟು ಇದು ಪ್ರಾಜೆಕ್ಟ್ ಅಂತ ಅನ್ಕೊಂಡು ನಮ್ಮ ಮನೆಯವರು ಡ್ರಾಯಿಂಗ್ ಬಿಡೋದ್ರಲ್ಲಿ ಎಕ್ಸ್ಪರ್ಟ್, ತುಂಬ ಚೆನ್ನಾಗಿ ಮಾಡ್ತಾರೆ ಡ್ರಾಯಿಂಗ್ಗಳು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಯಾರ ಅದು ನಮ್ಮ ಮಮ್ಮಿ, ಅದು ನಮ್ಮ ಪಪ್ಪ, ಇದು ನಮ್ಮ ಮಮ್ಮಿ, ಇದು ಸುಜಿತ್, ಅದು ರೋಹಿತಣ್ಣ. ಇಬ್ರು ರೋಹಿತ, ಇನ್ನು ರೋಹಿತ. ಓ ಹಂಗೆಲ್ಲ ಮಾತಾಡಬಾರ್ದು, ಚೆನ್ನಾಗಿ ಮಾಡತ್ತಪ್ಪ ಅಲ್ಲ, ಸೂಪರ್ ಮಾಡೋರು. ಬಿಡು, ನಾಳೆ ಕವರ್ಗೆ ಇಟ್ಕೊಂಡು ತಗೊಂಡೋಗುವಂತೆ. ಫ್ಯಾನ್ ಕೂಡ ಒರೆಸ್ಬಿಟ್ಟೆ, ಹಂಗೇನೆ ಹತ್ತಿದ್ನಲ್ವಾ. ನೋಡ್ರಿ, ಊಟ ಮಾಡ್ರಿ ಕಿಟ್ಟು. ಇವತ್ತಿನ ವರ್ಕ್ ನೋಡಿ, ಎಲ್ಲ ಗಾರ್ಡನ್ ಕ್ಲೀನಿಂಗು. ಇವತ್ತು ನಿಜ ಒಂದು ನಿಮಿಷ ಟೈಮ್ ಇಲ್ಲ ನನಗೆ. ಯಾರಿಗೋ ಹೇಳಿದೆ, 15 ಡೇಸಿಂದ ಹೇಳ್ತಾ ಇದ್ದೀನಿ ಈಗ ಬರ್ತೀನಿ ಆಗ ಬರ್ತೀನಿ ಅಂತ, ಬರಲೇ ಇಲ್ಲ. ಸೊ ಅವ್ರನ್ನ ಕಾಯ್ಕೊಂಡು ಕುಂತ್ಕೊಂಡ್ರೆ ದೇವರಣೆ ನನ್ನ ಕೆಲಸ ಆಗಲ್ಲ ಅಂತ ನಾನೇ ಇವತ್ತು ಗಾರ್ಡನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ. ಇವಾಗ ಗುಡಿಸಿ ಎತ್ತಾಕಬೇಕು. ಕ್ಲೀನ್ ಮಾಡಿದ್ದಾಯಿತು, ಕಳೆ ಎಲ್ಲ ತೆಗೆದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ನಾನು ಮಂಗಳವಾರನೋ ಸೋಮವಾರ ನಾನು ಕೆಲಸ ಮಾಡಿದ್ದಿದ್ದು. ಸೊ ಎಷ್ಟು ಸ್ಟ್ರೈನ್ ಆಗಿತ್ತು ಅಂತಂದರೆ, ಕೆಳಗಡೆ ರೂಮೆಲ್ಲ ಕ್ಲೀನ್ ಮಾಡಿ, ಕೆಳಗಡೆ ರೂಮ್ ಏನೇನೋ ಒಂದು 3 ದಿವಸ 4 ದಿವಸ ಹಿಡೀತು. ಲಾಸ್ಟ್ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಮುಗಿಸಿ ಸಂಜೆ ಗಾರ್ಡನ್ 6 ಗಂಟೆಯಿಂದ 7 ಗಂಟೆವರೆಗೂ ಗಾರ್ಡನ್ ಕ್ಲೀನ್ ಮಾಡಿದ್ದೀನಿ. 1 ನಿಮಿಷನೂ ಟೈಮ್ ಇಲ್ಲ, ಅಷ್ಟು ಸಾಕಾಗಿ ಹೋಗ್ಬಿಟ್ಟಿತ್ತು ಇವತ್ತು. ಅಂತೂ 2 ರೂಮ್ನ ಕ್ಲೀನ್ ಮಾಡಿದ್ದೀನಿ. ಸೊ ನಾಳಿನ ವೀಡಿಯೋನಲ್ಲಿ ಸುಮಾರಷ್ಟು ಜನ ಉಕ್ಕರಿಸಿ ಮಾಡೋ ಅಂಥ ರೊಟ್ಟಿನ ಹೇಗೆ ಮಾಡ್ತೀರಾ ಅಂತ ಸುಮಾರಷ್ಟು ಸಲ ಕೇಳಿದ್ರಿ. ಸೊ ಅದರ ರೆಸಿಪಿನ ನಾನು ನಾಳೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನೋಡಿ ನಾನು ಹೆಂಗಾಗ್ಬಿಟ್ಟಿದ್ದೀನಿ ಬೆಳಗ್ಗೆಯಿಂದ ಅಂದರೆ, ಒಂದು ತಲೆ ಬಾಚ್ಕೊಳ್ಳೋಕ್ಕೂ ಟೈಮ್ ಇಲ್ಲ, ಒಡ್ಡಿ ಥರ ಆಗೋಗ್ಬಿಟ್ಟಿದ್ದೀನಿ. ಸೊ ಕೈಗಳಂತೂ ನೋಡ್ಕೊಳಕ್ಕಾಗ್ತಾಯಿಲ್ಲ, ಎಲ್ಲ ಧೂಳು, ಗಾರ್ಡನ್ ಕ್ಲೀನಿಂಗು, ಧೂಳು ಎಲ್ಲ ಮಾಡಿ. ಸೊ ನನ್ನ ಕೈಗಳನ್ನ ನೋಡ್ಕೊಳಕ್ಕಾಗ್ತಾಯಿಲ್ಲ, ಹಂಗಾಗ್ಬಿಟ್ಟಿದೆ. ಹೆವಿ ಕೆಲಸ ಅಂತಲೇ ಹೇಳ್ಬೋದು. ಸೊ ಇಲ್ಲೆಲ್ಲನೂ ನಾನೊಬ್ಬಳೇ ಮಾಡಬೇಕು.
ಈ ವಾರ್ಡ್ರೋಬ್ ಕ್ಲೀನಿಂಗ್ ಮಾತ್ರ ರೋಹಿತ್ ಒಂದು ಸ್ವಲ್ಪ ಎಲ್ಪ್ ಮಾಡ್ತಾನೆ, ಬಿಟ್ಟರೆ ಇನ್ನು ಸೋಪಿನ ಪೌಡ್ರು ಇದೆಲ್ಲ ಹಾಕ್ಬಿಟ್ರೆ ನನ್ನ ಕೈಗೆ ಆಗೋದೇ ಇಲ್ಲ. ಫುಲ್ ಎಲ್ಲ ಬಿಚ್ಕೊಬಿಡುತ್ತೆ ಕೈಯೆಲ್ಲ, ಸಿಪ್ಪೆ ಸುಲಿತಾ ಇರುತ್ತೆ. ಸೊ ಹಂಗಾಗಿನೇ ಸ್ವಲ್ಪ ಎಲ್ಲ ಗ್ಲೌಸ್ ಹಾಕ್ಕೊಂಡೆ ನಾನು ಕ್ಲೀನ್ ಮಾಡೋದು. ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಗೊತ್ತಲ್ಲ, ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹೆಚ್ಚು ಸಪೋರ್ಟ್ ಮಾಡಿ ಸ್ನೇಹಿತರೆ. ವೀಡಿಯೋಗಳನ್ನ ನೋಡಿ ಫ್ರೆಂಡ್ಸ್ಗಳಿಗೆ ಸಜೆಸ್ಟ್ ಮಾಡಿ. ನನ್ನ ವೀಡಿಯೋಸ್ ಕಂಟೆಂಟ್ ಇದೆ, ಸೊ ಪರವಾಗಿಲ್ಲ, ವೀಡಿಯೋಸ್ನ ನೋಡ್ಬೋದು. ಇವ್ರದ್ದು ಬ್ಲಾಗ್ಸ್ಗಳು ಚೆನ್ನಾಗಿರುತ್ತೆ ಅಂದರೆ ಖಂಡಿತ ಇನ್ನೊಬ್ಬರಿಗೆ ಸಜೆಸ್ಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.